ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಧಾರವಾಡದಿಂದನೂ ಲ್ಯಾಂಡ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಒಳ್ಳೆ ಜಾಗ ಮಾತ್ರ. ನಾವಿಲ್ಲಿ ಹೋಗೋದು ದಾರಿ, ಒಳ್ಳೆ ಜಾಗ ಇದೆ, ಒಳ್ಳೆ ತೋಟ, ಆಮೇಲೆ ಒಳ್ಳೆ ಪ್ರಕೃತಿ ಮಡಿಲಲ್ಲಿ ಇರುವಂತಹ ಒಂದು ಜಾಗ. ಇಲ್ಲಿ ಪೊಲ್ಯೂಷನ್ ಅನ್ನೋದು ಇಲ್ಲ ಸ್ನೇಹಿತರೆ. ನಾವು ಎಲ್ಲ ಕಡೆ ಹೋದ್ರೂ ಪೊಲ್ಯೂಷನ್ ಜಾಸ್ತಿ ಇರುತ್ತೆ. ಇಲ್ಲಿ ಪೊಲ್ಯೂಷನ್ ಇಲ್ಲ. ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಊರ ಮಧ್ಯೆ ಇರುವಂತಹ ಒಂದು ಜಾಗ ಇದು. ಆ ಕಡೆನೂ ಮನೆಗಳಿದ್ದಾವೆ, ಈ ಕಡೆನೂ ಮನೆಗಳಿದ್ದಾವೆ. ಮಧ್ಯದಲ್ಲಿ ಒಳ್ಳೆ ತೋಟ ಇದೆ. ತಾವು ನೋಡ್ತಾ ಇದ್ದೀವಿ ನೋಡಿ, ಮನೆಗಳು ಕಾಣ್ತಾ ಇದ್ದಾವೆ. ಆ ಕಡೆನಿದೆ, ಈ ಕಡೆಗೂ 2 ಕಡೆನೂ ಮನೆಗಳಿದ್ದಾವೆ. ಈ ವಿಲೇಜಲ್ಲಿ ಮಧ್ಯದಲ್ಲಿ ಇರುವಂತಹ ಒಂದು ಜಾಗ ತುಂಬ ಅದ್ಭುತವಾಗಿದೆ ಮಾತ್ರ. ಮಧ್ಯದಲ್ಲಿ ಒಂದು ಹಳ್ಳ ಹರಿಯುತ್ತೆ ಸ್ನೇಹಿತರೆ. ಹಳ್ಳ ಕೂಡ ಸಾಮಾನ್ಯವಾಗಿ ಹರಿಯುತ್ತೆ. ನೀರಿನ ವಾತಾವರಣ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಮಗೆ ಇವತ್ತು ಪೊಲ್ಯೂಷನ್ ಇಲ್ಲದಿರೋ ಜಾಗನೇ ಇಲ್ಲ. ಆದರೆ ಇಲ್ಲಿ ಪೊಲ್ಯೂಷನ್ ಅನ್ನೋದು ಇಲ್ಲವೇ ಇಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಸುಂದರವಾಗಿ ಪ್ರಕೃತಿ ತುಂಬ ನೋಡಲಿಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಯಾವತ್ತೂ ನಾವು ಪ್ರಕೃತಿಗೆ ಹತ್ತಿರವಾಗಿರಬೇಕು. ನಮ್ಮ ಆರೋಗ್ಯ ಆಗಲಿ, ನಾವು ಉಸಿರಾಡೋ ಗಾಳಿ ಆಗಲಿ, ಪ್ರತಿಯೊಂದು ಕೂಡ ನಮಗೆ ಅಚ್ಚುಕಟ್ಟಾಗಿರಬೇಕು. ಯಾವಾಗ ಅವೆಲ್ಲ ಚೆನ್ನಾಗಿರ್ತಾವೋ ಪ್ರತಿಯೊಬ್ಬ ಮನುಷ್ಯನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇವತ್ತು ಎಲ್ಲಿಂದ ಎಲ್ಲಿಗೆ ಹೋದರೂ ನಿಜವಾಗ್ಲೂ ಬೆಂಗಳೂರೇ ಆಗಲಿ, ಎಲ್ಲೇ ಆಗಲಿ, ಉಸಿರಾಡೋಕೆ ಆಗ್ತಾಯಿಲ್ಲ ಜನಗಳಿಗೆ. ಅಷ್ಟು ಪೊಲ್ಯೂಷನ್ನು ಹಾಳಾಗಿದೆ. ನೋಡಿ, ನೀರರಿಯುವ ಒಂದು ಹಳ್ಳ ಇದು, ಸರಿನಾ? ಈಗ ಅಲ್ಲಿ ಹೋಗ್ತಾ ಇದ್ದೀವಿ. ಈ ಲ್ಯಾಂಡ್ಗೂ ಕೂಡ ಹೋಗ್ತಾ ಇದ್ದೀವಿ ಈಗ ನಾವು. ಇದೆಲ್ಲ ಇರೋದ್ರಿಂದ ಇಲ್ಲಿ ನೀರಿನ ವಾತಾವರಣ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಆಮೇಲೆ ಇಲ್ಲಿ ತೊಗರಿ ಕಾಯಿ ಬೆಳೆದಿದ್ದಾರೆ. ಒಂದೊಂದು ಕಾಯಿನೂ ಕೂಡ ಅವರೆಕಾಳು ಕಂಡಾಗಿ ದಪ್ಪದಾಗಿ ತುಂಬ ಚೆನ್ನಾಗಿದೆ. ಅಂದರೆ ಅಷ್ಟು ಆ ಥರ ಬರಬೇಕು ಅಂತಂದರೆ ಈ ಮಣ್ಣಿನ ಹವಾಗುಣ ಹಂಗಿದೆ ಅಂತ. ಟೀಕ್ ಮರಗಳಿದ್ದಾವೆ, ತೆಂಗಿದ್ದಾವೆ. ತೆಂಗು ಮಿನಿಮಮ್ ಅಂದರೂ ಒಂದು 70ರಿಂದ 80 ಇದೆ ಸ್ನೇಹಿತರೆ. ಸುತ್ತ ಫೆನ್ಸಿಂಗ್ ಆಗಿದೆ. ಇಲ್ಲಿ ನಮಗೇನು ವರ್ಕಿಲ್ಲ ಸ್ನೇಹಿತರೆ. ಇರೋದನ್ನ ಮೇಂಟೈನ್ ಮಾಡಿಕೊಂಡ್ರು ಸಾಕು, ಇಲ್ಲ ನಾವಿಲ್ಲಿ ಬೆಳೆಗಳು ಹಾಕೊಂಡ್ರು ಸಾಕು ಸ್ನೇಹಿತರೆ. ಸಿಂಪಲಾಗಿ ಒಂದು ಮನೆ ಕಟ್ಕೊಬಿಟ್ರೆ ಮಾತ್ರ ಈ ಪ್ರಕೃತಿಲಿ ನಿಜವಾಗ್ಲೂ ಹೇಳ್ತೀನಿ, ಒಳ್ಳೆ ಆರೋಗ್ಯ, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ. ನಮಗೆ ಜನಗಳ ಕಿರಿಕಿರಿಯಿಂದ ಆರಾಮಾಗಿ ಈ ಪ್ರಕೃತಿ ಮಡಿಲಲ್ಲಿ ಇದ್ಬಿಟ್ರೆ ಸಾಕು. ಎಷ್ಟು ಸಂತಸಾಗುತ್ತೆ ಅಂತಂದರೆ ಹೇಳೋದೇ ಬೇಡ. ಅಂದರೆ ಪ್ರಕೃತಿ ಬಗ್ಗೆ ತಿಳ್ಕೊಂಡ್ರವ್ರಿಗೆ ತುಂಬ ಲೈಕ್ ಆಗುತ್ತೆ. ಪ್ರಕೃತಿ ಬಗ್ಗೆನೇ ಗೊತ್ತಿಲ್ಲದವ್ರಿಗೆ ಹೇಳೋಕ್ಕಾಗಲ್ಲ. ಯಾವತ್ತೂ ಅಷ್ಟೇ, ಪ್ರಕೃತಿ ಅಂತಂದರೆ ಈ ಭೂಮಿ ಮೇಲೆ ಇರುವಂಥ ವಾತಾವರಣ ಎಲ್ಲ ಕಡೆ ಒಂದೇ ಥರ ಇರಲ್ಲ. ಇಲ್ಲಿ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಇದು ಬೆಂಗಳೂರಿಗೆ 135 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 135 ಆಗುತ್ತೆ. ಮೈಸೂರಿಗೆ 75 ಕಿಲೋಮೀಟ್ರ್ ಆಗುತ್ತೆ. ನಮಗೆ ಆಲ್ಮೋಸ್ಟ್ ಇದರಲ್ಲಿ ನಮಗೆ ಇನ್ಕಮ್ ಅಂತೂ ಇದ್ದೇ ಇದೆ. ತೆಂಗಿದೆಯಲ್ಲ, ಒಳ್ಳೆ ಇನ್ಕಮ್ ಅಂತೂ ಇದ್ದೇ ಇದೆ. ನಾವಿಲ್ಲೇನು ಇಲ್ಲಿ ಕೈಯಿಂದ ಹಣ ಹಾಕಿ ಇದನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತ ಏನೂ ಇಲ್ಲ. ಈಗಲೇ ಆಲ್ಮೋಸ್ಟ್ ಇವೆಲ್ಲ ಡೆವಲಪ್ಮೆಂಟ್ ಇದ್ದಾವೆ. ಒಂದು ಬೋರ್ ಇದೆ ನೋಡಿ. ತೊಗರಿಕಾಯಿ ಯಾವ ಸೈಜ್ ಇದೆ ಅಂತ ನೋಡಿ, ಕಾಯಿಗಳು ಅಷ್ಟು ಒಳ್ಳೆ ಸೈಜ್ ಇದೆ. ಈ ಜಾಗ ನೋಡಿ, ಅದು ಅಲ್ಲದೆ ಸುತ್ತ ಒಳ್ಳೆ ವಾತಾವರಣ, ಒಳ್ಳೆ ಜಾಗ. ಈ ಥರ ಸಿಗಬೇಕು ಅಂತಂದ್ರೆ ಹೇಳಿದ್ನಲ್ಲ, ನಮಗೆ ಈ ಥರ ವಾತಾವರಣಗಳು ಸಾಮಾನ್ಯ ಸಿಗೋದು ತುಂಬ ಕಷ್ಟ ಸ್ನೇಹಿತರೆ. ನಾವು ತೆಂಗಲು ಬರೋವಂಥ ಆದಾಯನೇ ನಾವು ಲ್ಯಾಂಡಿಗೆ ಖರ್ಚು ಮಾಡ್ಬೋದು. ನಮ್ಮ ಕೈಯಿಂದ ₹1 ಹಾಕಬೇಕಾದ ಪ್ರಮೇಯ ಇಲ್ಲ. ನಾವು ಪರ್ಚೇಸಿಂಗ್ ಮಾಡೋದೇನು ಅಷ್ಟೇ. ನಮಗೆ ಯಾವಾಗಲೂ ಪ್ರತಿಯೊಬ್ಬ ಮನುಷ್ಯನ ಕೇಳೋದಷ್ಟೇ, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಒಳ್ಳೆ ಜಾಗ. ನೋಡಿ, ಎಲ್ಲ ರೀತಿಯಲ್ಲೂ ವಾಸ್ತು ಪ್ರಕಾರದಿಂದ ಹಿಡಿದು ಎಲ್ಲ ರೀತಿಯಲ್ಲೂ
ತುಂಬ ಚೆನ್ನಾಗಿದೆ. ಟೀಕ್ ಮರಗಳು ತಾವು ನೋಡಿ ಯಾವ ಸೈಜ್ ಇದ್ದಾವೆ. ಟೀಕ್ ಮರಗಳು ಕೂಡ ಒಳ್ಳೆ ಸೈಜ್ ಇದ್ದಾವೆ ಸ್ನೇಹಿತರೆ. ನಾವಿಲ್ಲಿ ಬೆಳೆಗಳು ಹಾಕ್ತೀವಿ ಅಂದರೆ ಇನ್ನೊಂದಷ್ಟು ಬೆಳೆಗಳನ್ನ ಹಾಕ್ಬೋದು. ಇಲ್ಲ ಅಂತಂದರೆ ಇನ್ನೊಂದಷ್ಟು ತೋಟ ಮಾಡಲಿಕ್ಕೆ ಒಳ್ಳೆ ಇದಾಗ್ಬೋದು. ಇವು ಬಂದು ಪರ್ ಎಕರ್ 35 ಲ್ಯಾಕ್ಸ್ ಹೇಳ್ತಿದ್ದಾರೆ ಸ್ನೇಹಿತರೆ. 35 ಲಕ್ಷ ಹೇಳ್ತಿದ್ದಾರೆ. ಇವತ್ತು ಖಾಲಿ ಭೂಮಿಗಳೇ ಮಾತೈತ್ರೆ 40 ಲಕ್ಷ, 45 ಲಕ್ಷ, 50 ಲಕ್ಷ ಪಾಯಿ ಬಂದ ರೇಟು. ಅಂದರೆ ಈ ಥರ ತೋಟನ ಅವ್ರು ನಮಗೆ 35 ಲ್ಯಾಕ್ಸ್ ಹೇಳ್ತಿದ್ದಾರೆ ಅಂತಂದರೆ ಇದಕ್ಕಿಂತ ಕಡಿಮೆ ಪ್ರೈಸ್ ನಮಗೆ ತೋಟ ಎಲ್ಲೂ ಸಿಗಲ್ಲ ಸ್ನೇಹಿತರೆ. ಯಾಕೆಂದರೆ ಇವತ್ತು ಎಲ್ಲೇ ಅವರು ತೋಟಗಳು ಅಂತಂದ್ಬಿಟ್ರೆ 50ರಿಂದ 60 ಲಕ್ಷ 70 ಲಕ್ಷ ಅಂತ ಹೇಳ್ತಾರೆ. ನಮಗೆ ಇದು ಇಷ್ಟು ಸಸ್ತಾ ರೇಟ್ಲಿ ಸಿಗ್ತಿರೋದು ನಿಜವಾಗ್ಲೂ ಸಂತೋಷದ ವಿಷಯನೇ. ತಾವೆಲ್ಲ ಡಾಕ್ಯುಮೆಂಟ್ಸ್ ಅಂತ ಹಿಡಿದು ಪ್ರತಿಯೊಂದನ್ನು ಬೇಕಾರೆಲ್ಲ ಚೆಕ್ ಮಾಡ್ಕೋಬೋದು. ಒಂದು ದಾರಿಯಿಂದ ಹಿಡಿದು ಎಲ್ಲನೂ ಕೂಡ ಕ್ಲಿಯರಾಗಿದೆ. ರೈಟಿಂಗ್ ಮುಖಾಂತರನೇ ಇದೆ ಸ್ನೇಹಿತರೆ. ಹೇಳಿದ್ವಲ್ಲ, ಆರೋಗ್ಯ ದೃಷ್ಟಿಯಿಂದ ನಮಗೆ ಪ್ರಕೃತಿ ಬೇಕು. ಇದು ತಗೊಂಡಿಲ್ಲ ಒಂದು ಫಾರ್ಮ್ ಹೌಸ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ, ಬೇರೆ ಏನೂ ಬೇಡ. ಎಲ್ಲ ರೆಡಿ ಇದೆ. ಇದ್ರ ಮಧ್ಯದಲ್ಲಿ ಅಡಿಕೆ, ಇನ್ನೊಂದಷ್ಟು ತೆಂಗು, ದಾಳಿಂಬೆ ಮಿಶ್ರ ಬೆಳೆಗಳು ಹಾಕ್ಕೊಟ್ರು ನಮಗೆ ಇಲ್ಲಿ ಸೂಪರ್ ತೋಟ ಇನ್ನೂ ಅಚ್ಚುಕಟ್ಟಾಗಿರುತ್ತೆ. ಫೆನ್ಸಿಂಗ್ ಎಲ್ಲ ಮಾಡಿದ್ದಾರೆ. ನಮಗಿಲ್ಲೇನು ಜಾಸ್ತಿ ವರ್ಕಿಲ್ಲ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ತಲುಪೋದ್ರಿಂದ ಎಷ್ಟೋ ಜನಗಳು ಒಳ್ಳೆ ಜಾಗ ಬೇಕು, ಒಳ್ಳೆ ವಾತಾವರಣ ಬೇಕು, ನಮಗೆ ರೆಡಿ ತೋಟ ಬೇಕು ಅನ್ನೋರಿಗೆ ಇದು ತುಂಬ ನಿಯರ್ ಅಂದರೆ ಹತ್ರ ಆಗುವಂತಹ ಒಂದು ಜಾಗ. ಇವತ್ತು ಎಲ್ಲೆಲ್ಲೇ ಹೋದ್ರು ನಮ್ಗಳಿಗೆ ದಾರಿಗಳಿರಲ್ಲ, ಪೇಪರ್ ಕ್ಲಿಯರ್ ಇರಲ್ಲ, ಪ್ರತಿಯೊಂದು ಕೂಡ ಕ್ಲಿಯರ್ ಆಗಿದೆ. ನೀವು ಡೈರೆಕ್ಟ್ ರೀಚ್ ಮಾಡ್ಕೋಬೋದು, ಅಷ್ಟು ಕ್ಲಿಯರ್ ಆಗಿದೆ ಸ್ನೇಹಿತರೆ. ಪ್ರತಿಯೊಂದೂ ಕೂಡ ಅಷ್ಟೇ. ಈ ಥರ ಜಾಗಗಳು ಹೇಳಿದ್ನಲ್ಲ, ಅಷ್ಟು ಸುಲಭ ಸಿಗಲ್ಲ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.